ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ನೇಕ್ ಪ್ಲ್ಯಾಂಟ್. ಇದು ಎಲ್ಲರೂ ನೋಡಿರ್ತೀರಾ. ಎಲ್ಲರೂ ಗಾರ್ಡನ್ನಲ್ಲೂ ಈ ಪ್ಲ್ಯಾಂಟ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಇದನ್ನು ಯಾವ ರೀತಿ ಕೇರ್ ಮಾಡೋದು, ಮೇಂಟೈನ್ ಮಾಡೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಹೇಳ್ತೀನಿ. ಸ್ನೇಕ್ ಪ್ಲ್ಯಾಂಟು ತುಂಬ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟು. ಇದು ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ನೀವು ಇಡ್ಬೋದು. ಇದು ಅಷ್ಟೊಂದು ಕೇರ್ ಮಾಡೋದೇನು ಬೇಕಾಗಲ್ಲ. ಸ್ವಲ್ಪ ವೀಕ್ಲಿ ಒನ್ಸ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಇದ್ರ ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ತಿಕ್ಕಾಗಿರುತ್ತೆ ಎಲೆಗಳು. ಇದು ಸ್ನೇಕ್ ಪ್ಲ್ಯಾಂಟಲ್ಲಿ ತುಂಬಾ ವೆರೈಟೀಸ್ ಇದೆ, 5-6 ಥರ ವೆರೈಟೀಸ್ ಇದೆ. ಇದರಲ್ಲೇ ತುಂಬ ಉದ್ದಕ್ಕೆ ಬೆಳೆಯೋ ಥರದ್ದು ಇದೆ ನೋಡಿ, ಚೆನ್ನಾಗಿದೆ. ಇದನ್ನು ನಾವು ಯಾವ ರೀತಿ ಪ್ರಾಪಗೇಟ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ ರೂಟ್ಸಿಂದ ಪಕ್ಕದಲ್ಲೇ ಬರುತ್ತೆ, ಹಾಗಾಗಿ ನೀವು ದೊಡ್ಡ ಪಾಟಲ್ಲಿ ಹಾಕಿದ್ರೆ ಬೆಟರು. ಇದು ನೀರು ಮತ್ತು ಮಣ್ಣು ಎರಡರಲ್ಲೂ ಕೂಡ ಪ್ರಾಪಗೇಟ್ ಮಾಡ್ಬೋದು. ಈ ರೀತಿ ಲೀಫನ್ನು ಕಟ್ ಮಾಡಬೇಕಾಗತ್ತೆ. ಇದು ಲೈಟ್ ಪಾಯ್ಸನಸ್ ಪ್ಲ್ಯಾಂಟು, ಹಾಗಾಗಿ ಈ ಥರ ಕಟ್ ಮಾಡೋ ಟೈಮಲ್ಲೆಲ್ಲ ಮಕ್ಕಳಿಂದ ಸ್ವಲ್ಪ ದೂರ ಇಟ್ಕೊಂಡು ಮಾಡಿದ್ರೆ ಬೆಟರು. ಸ್ನೇಕ್ ಪ್ಲ್ಯಾಂಟನ್ನು ನಾನಿವಾಗ ನೀರಲ್ಲಿ ಪ್ರಾಪಗೇಟ್ ಮಾಡೋದ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಈಸಿ ಪ್ರಾಪಗೇಷನ್ನು. ಈ ಥರ ಲೀಫ್ನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ರೆ ಅದು ರೂಟ್ಸ್ ಬರುತ್ತೆ. ಇದು ಒಂದು ಮೆಥಡ್. ಆದರೆ ಇನ್ನೊಂದು ಮೆಥಡಲ್ಲಿ ನಾವು ಇದೇ ಲೀಫನ್ನು ಮಣ್ಣಲ್ಲಿ ಡೈರೆಕ್ಟ್ ಹಾಕಿಟ್ರೂ ಕೂಡ ಬರುತ್ತೆ, ರೂಟ್ಸ್ ಚೆನ್ನಾಗೇ ಬರುತ್ತೆ. ನನಗನ್ಸಿದ್ದು ನೀರಿಗಿಂತ ಮಣ್ಣಲ್ಲಿ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಹೋಮ್ ಡೆಕೋರ್ಗೆ ಕೂಡ ಯೂಸ್ ಮಾಡಬಹುದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.